ಥ್ಯಾಂಕ್ ಯು ಸೋ ಮಚ್. ಎಸ್, ಉಪೇಂದ್ರ ಸರ್ ಮಾತಾಡೋದು ಅಂದರೆ ಅದು ಒಂದು ಅವಿಸ್ಮರಣೀಯ ಕ್ಷಣ. ಅದಕ್ಕೆ ಸ್ವಲ್ಪ ಕಾಯಬೇಕು. ಆ್ಯಂಡ್ ಸರ್, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಕರಾವಳಿಯಲ್ಲಿ ತುಳುನಾಡಿನಲ್ಲಿ ಒಂದು ಕನ್ನಡ ಸಿನಿಮಾ ಓಡ್ತು ಅಂದರೆ ಅದು ದೊಡ್ಡ ಸಕ್ಸಸ್ ಅಂತಲೇ ಅರ್ಥ. ಇಲ್ಲೂ ಹಿಟ್ ಆಗಿದೆ. ಏನು ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಹಿಟ್ ಆಗಿ ಎಸ್ ಸರ್, ನೀವು ಮಾತಾಡ್ತಿರೋ ಒಂದು ಎರಡು ಮಾತು. ನಮ್ಮೂರವರು ಅವರು ಪರವಾಗಿಲ್ಲ, ಉಪ್ಪಿ ಸರ್ಗೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಸರ್ ರೆಡಿನಾ ಸರ್? ಸೊ ಹಂಗಾದ್ರೆ ನೀವು ಕೇಳ್ಬೇಕು ರೆಡಿನಾ ಅಂತ. ಸರ್, ನಾನು ಮೊದಲನೇದಾಗಿ ನಾನು ಏನೂ ಕೇಳಲ್ಲ, ಆಮೇಲೆ ಒಂದು ಎರಡು ಕೇಳ್ತೀನಿ ಪ್ರಶ್ನೆ. ಮೊದಲನೇದಾಗಿ ಹಂಗೆ ವೈಬ್ಗೆ ಕನೆಕ್ಟ್ ಮಾಡಿ ಏನು ಹೇಳ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೂರವನೇ, ಈ ಊರವನು, ಭಾಳ ಹತ್ತಿರದವನು. ನೋಡಿ, ನಿಮ್ಮ ಪ್ರೀತಿಯಿಂದ ನೀವು ಕರೆದಿದ್ದಕ್ಕೆ ನನಗೆ ಎಂಥ ಅದೃಷ್ಟ ಅಂದರೆ, ನನ್ನ ಮನೆಗೆ ಹೋಗಿ, ನನ್ನ ದೇವಸ್ಥಾನಗಳಿಗೆಲ್ಲ ಹೋಗಿ, ನನ್ನ ಜನರನ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ನನ್ನ ಜನರನ್ನ ಮೀಟ್ ಮಾಡೋವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಧನ್ಯವಾದಗಳು, ಧನ್ಯವಾದ. ಥ್ಯಾಂಕ್ ಯು. ಐ ಲೈಕ್ ಇಟ್. ನಿಜವಾಗ್ಲೂ ಇನ್ನೂ ನೀವೆಲ್ಲ ತುಂಬ ಜನ UA ಚಿತ್ರ ನೋಡಬೇಕು ಅನ್ಸುತ್ತೆ. ನೋಡಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ಚಿತ್ರ, ಅಷ್ಟು ಈಸಿ ಚಿತ್ರ ಅಲ್ಲ. ನೀವು ಈಸಿಯಾಗಿರೋ ಚಿತ್ರ ನೋಡಿ ನೋಡಿ ಖುಷಿ ಪಟ್ಟಿದ್ದೀರಾ. ಇದು ಸ್ವಲ್ಪ ತಲೆಲಿರೋ ಹುಳ ತೆಗಿಯೋ ಪಿಕ್ಚರು. ಇದರಲ್ಲಿ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇದುವರೆಗೂ ನಾನು ಅಲ್ಲಿಂದನೇ ಬಂದವನು. ಇಲ್ಲಿ ನಾನು ಇವಾಗ ಕರ್ಕೊಂಬಂದು ನೀವೇ ನಿಲ್ಸಿರೋದು. ಅಲ್ಲಿದ್ದವನು ನಾನು, ಇಲ್ಲಿ ಕರ್ಕೊಂಬಂದು ನಿಲ್ಸಿದ್ದೀರಾ. ಅದೇ ಥರ ನಿಮ್ಮಲ್ಲಿ ಎಷ್ಟೋ ಜನ ಇಲ್ಲಿರೋವಂಥ ಅರ್ಹತೆ ಇರೋರು, ನನ್ನ ಪ್ರಕಾರ ನೀವೆಲ್ಲರೂ ಇಲ್ಲಿ ಇಟ್ಕೊಳ್ಳೋ ಅರ್ಹತೆ ಇರೋವಂಥವ್ರು. ಬಟ್ ಏನಂದರೆ, ಈ ಮೇಲೆ ನಿಂತಿರೋರು ಯಾವಾಗಲೂ ನಿಮ್ಗೆ ಹೇಳ್ತಾನೆ ಇರ್ತಾರೆ, ಹಿಂಗೆ ಕೇಳಿ 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 ಅಂತ. ಕೇಳಿ, ಒಳ್ಳೆ ವಿಷಯ ಕೇಳಿ, ಆದರೆ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ನಿಮ್ಮೊಳಗೊಬ್ಬ ಇದ್ದಾನೆ, ಅವನ ಮಾತು ಕೇಳಿ. ಒಂದೇ ಒಂದು ಸತ್ಯ ಹೇಳ್ತೀನಿ, ನೀವು ಎಲ್ಲ, ನಾನೇನು ಮುಖಸ್ತುತಿಗೆ ಹೇಳ್ತೀನಿ, ನಾನು ಸಿಳ್ಳೆ ಚಪ್ಪಳಗೆ ಹೇಳ್ತಿಲ್ಲ ಈ ಡೈಲಾಗ್ನ. ನಿಮ್ಮಲ್ಲಿ ಒಬ್ಬೊಬ್ಬನು ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಾರೆ ನಿಮ್ಮೊಳಗಡೆ. ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ ಕೇಳಿ. ಯಾರು ಅದನ್ನ ನಂಬ್ತಾರೋ ಅವ್ರು ಎಲ್ಲೋ ಹೊಟ್ಟಾಗ್ತಾನೆ. ಬರೀ ಅವ್ರನ್ನ ಫಾಲೋ ಮಾಡೋನು ಫಾಲೋಯರ್ ಆಗೇ ಇರ್ತಾನೆ. ಫಾಲೋಯರ್ ಆಗ್ತೀರಾ, ಕ್ರಿಯೇಟರ್ ಗ್ರೇಟ್ ಆಗ್ತೀರಾ? ಹೇಳಿ, ಏನಾಗ್ತೀರಾ? ಏನಂತೀರಾ? ಇದು ರಿಯಲ್ ಸ್ಟಾರ್ಗಳು. ನೀವು ಆ್ಯಕ್ಚುಲಿ ಏನು ಮಾಡೋದು, ಮನೇಲಿ ಹೇಳ್ತಾರೆ ನಿಮಗೆ ಹಿಂಗಿರೋ ಹಂಗಿರೋ ಅಂತ. ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದರೆ ಸ್ಕೂಲಲ್ಲಿ ಹೇಳ್ತಾರೆ, ಕಾಲೇಜ್ಗೆ ಹೋದರೆ ಕಾಲೇಜಿಗೆ ಹೇಳ್ತಾರೆ, ನೆಕ್ಸ್ಟ್ ಕೆಲ್ಸಕ್ಕೆ ಹೋದರೆ ಅಲ್ಲಿ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರು ಅಂತ. ಅದನ್ನು ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ. ಇರಬಾರ್ದು ಅಂತ ಹೇಳ್ತಿಲ್ಲ, ಒಳ್ಳೆ ವಿಷಯದಲ್ಲಿ ಇರಬೇಕು. ಬಟ್ ನಿಮ್ಮೊಳಗೊಬ್ಬ ಇದ್ದಾನೆ, ಅವನ ಜೊತೆ ಜಾಸ್ತಿ ಮಾತಾಡಿ.